ಹುಲಿಕಲ್ ಘಾಟಿಯಲ್ಲಿ ಕಾಮಗಾರಿ ವೇಳೆ ಅವಘಡ ಸಂಭವಿಸಿದೆ. ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಘಾಟಿಯಲ್ಲಿ ದುರಂತ ಸಂಭವಿಸಿರುವಂತದ್ದು. ರಸ್ತೆ ಕಾಮಗಾರಿ ಆಗ್ತಾ ಇತ್ತು, ಅದೇ ಸಂದರ್ಭದಲ್ಲಿ ಭೂಕುಸಿತ ಉಂಟಾಗ್ಬಿಟ್ಟೆ. ಆ ಒಂದು ದುರಂತದಲ್ಲಿ 3 ಸಾವಿಗೀಡಾಗಿದ್ದಾರೆ. ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ನಲ್ಲಿ ನಡೆದಿರುವಂತಹ ದುರಂತ ಇದು. ಈಗಾಗಲೇ ಈ ಒಂದು ದುರಂತದಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕಷ್ಟೇ ಲಭ್ಯವಾಗ್ತಾ ಇದೆ. ಕುಂದಾಪುರ ಶಿವಮೊಗ್ಗ ಹೆದ್ದಾರಿ ಹುಲಿಕಲ್ ಘಾಟ್ ಏಕಾಏಕಿಯಾಗಿ ಭೂಕುಸಿತ ಉಂಟಾಗಿದೆ. ಆ ಒಂದು ಭೂಕುಸಿತದಲ್ಲಿ ಈಗ 3 ಅಸುನೀಗಿದ್ದಾರೆ. ಕೆಲಸ ಮಾಡ್ತಾ ಇದ್ರು, ಪಾಪ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಆ ಗುಡ್ಡ ಏನಿದೆ ಕುಸಿತಗೊಂಡಿದೆ. ಇದರ ಪರಿಣಾಮದಿಂದಾಗಿ ಸ್ಥಳದಲ್ಲಿ ಸಾವಿಗೀಡಾಗಿದ್ದಾರೆ. ರಸ್ತೆ ರಿಪೇರಿ ಇತ್ತು ರೀ, ಪಾಪ ಕೆಲಸ ಮಾಡ್ತಾ ಇದ್ರು, ಕಾಮಗಾರಿ ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಏಕಾಏಕಿಯಾಗಿ ಆ ಮಣ್ಣು ಕುಸಿದಿರುವಂಥದ್ದು. ಹುಲಿಕಲ್ ಘಾಟಿಯಲ್ಲಿ ಕಾಮಗಾರಿ ಸಂದರ್ಭದಲ್ಲಿ ಅವಘಡ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ತೀರ್ಥಹಳ್ಳಿ ಶಾಸಕ ಅರಗ ಜ್ಞಾನೇಂದ್ರ ಅವರು. ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ ಅರಗ ಜ್ಞಾನೇಂದ್ರ. ಎಸ್, ಈ ಒಂದು ದುರಂತದಲ್ಲಿ ಈಗಾಗಲೇ 3 ಸಾವನ್ನಪ್ಪಿದ್ದಾರೆ, ಮತ್ತಷ್ಟು ಜನರಿಗೆ ಗಂಭೀರ ಗಾಯವಾಗಿದೆ. ರಸ್ತೆ ರಿಪೇರಿ ಕಾಮಗಾರಿ ನಡೀತಾ ಇತ್ತು. ಅದೇ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮಣ್ಣು ಕುಸಿದುಬಿಟ್ಟಿದೆ. ಗುಡ್ಡ ಕುಸಿತದಿಂದ 3 ಕಾರ್ಮಿಕರು ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಈ ಒಂದು ಜಾಗಕ್ಕೆ ಈಗಾಗಲೇ ಶಾಸಕರಾಗಿರುವಂತಹ ಅರಗ ಜ್ಞಾನೇಂದ್ರ ಅವರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಯಾವ ರೀತಿ ಈ ಒಂದು ದುರಂತ ಸಂಭವಿಸಿತು, ಏನು ಕಾರಣ ಆಯಿತು ಅನ್ನುವಂಥದ್ದು ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಅರಗ ಜ್ಞಾನೇಂದ್ರ ಅವ್ರ ಜೊತೆಗೆ ನಾವು ಪೊಲೀಸರನ್ನ ಕೂಡ ಗಮನಿಸ್ತಾ ಇದ್ದೀವಿ. ಈ ಒಂದು ದುರಂತದಲ್ಲಿ ಈಗಾಗಲೇ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಗಿರುವಂಥದ್ದು. ಚೆನ್ನಾಗಿರಬೇಕು ಅನ್ನುವಂಥ ಕಾರಣಕ್ಕಾಗಿ ಆದರೆ ಕಾಂಕ್ರೀಟಿನ ವಾಲ್ ಮಾಡಿ ಅದನ್ನು ಸರಿಯಾದ ರೀತಿ ನಿಲ್ಲಿಸಿ ಬಂದೋಬಸ್ತ್ ಮಾಡಲಿಕ್ಕಾಗಿ ಮಾಡಿರ್ತಕ್ಕಂಥ ಈ ಪ್ರಯತ್ನ ಇವತ್ತು ಸುಮಾರು 3 ಜನರನ್ನು ಆಹುತಿ ತಗೊಂಡಿದೆ. ತುಂಬ ದುಃಖಕರವಾಗಿರ್ತಕ್ಕಂಥ ಸಂಗತಿ. ಈ ಸಂದರ್ಭದಲ್ಲಿ ಅವರ ಸಾವಿಗೆ ದುಃಖವನ್ನು ವ್ಯಕ್ತಪಡಿಸ್ತಾ ಅವರ ಎಲ್ಲ ಬಂಧುಗಳಿಗೆ ಅದನ್ನು ಸಹಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಘಾಟ್ ರಸ್ತೆ ಇನ್ನೊಂದು ಸ್ವಲ್ಪ ದಿವಸ ಬಂದಾಗೇ ಇರುತ್ತೆ. ಯಾರು ಕೂಡ ಈ ಕಡೆ ವಾಹನಗಳು ಬರಬಾರ್ದು. ಈ ಘಾಟಿನಲ್ಲಿ ಬೇರೆ ಘಾಟಿಗೆ ಡೈವರ್ಟ್ ಮಾಡಿದ್ದಾರೆ. ನಮ್ಮ ಜಿಲ್ಲಾಧಿಕಾರಿಗಳು, ಬೇರೆ ಬೇರೆ ಅಧಿಕಾರಿಗಳು ಇಲ್ಲೇ ಇದ್ದಾರೆ. ಜಿಲ್ಲಾಧಿಕಾರಿ ಇನ್ನೂ ಬರಲಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಉಮೇಶ್, ನಿಜಕ್ಕೂ ಇದು ಬೇಸರದ ಸಂಗತಿ. ಈಗ 3 ಈ ಭೂಕುಸಿತದಲ್ಲಿ ಅಸುನೀಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಮತ್ತಷ್ಟು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರ ಆರೋಗ್ಯ ಸ್ಥಿತಿಗತಿ ಹೇಗಿದೆ? ಏನಾದರೂ ಆಸ್ಪತ್ರೆಗೆ ದಾಖಲಿಸುವಂತಹ ಕಾರ್ಯ ಆಯ್ತಾ? ಹೆಂಗೆ? ಎಸ್ ದೀಪ, ಏನು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟಿನಲ್ಲಿ ಏನು ಚಂಡಿಕಾಂಬ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಏನು ಏರ್ಪಿನ್ ತಿರುವಿನಲ್ಲಿ ನಿನ್ನೆ ಏನು ಸುಮಾರು 6:30 ಸುಮಾರಿಗೆ ಗುಡ್ಡ ಕುಸಿತ ಉಂಟಾಗಿ ಏನು 3 ಜನ ಸಾವನ್ನಪ್ಪಿರುವಂತದ್ದು. ಸುಮಾರು 4 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು. ಅದರಲ್ಲಿ ಒಬ್ಬನಿಗೆ ತೀವ್ರ ಗಾಯ ಆಗಿರುವಂತದ್ದು. ಏನೋ ತೀವ್ರ ಗಾಯವಾಗಿರುವಂತ ವ್ಯಕ್ತಿನ ಏನು ಉಡುಪಿಯ ಮಣಿಪಾಲ್ ಹಾಸ್ಪಿಟಲ್ಗೆ ರವಾನೆ ಮಾಡಲಾಗಿದೆ. ಇಲ್ಲಿ ಇರುವಂತ 2 ಜನ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅಲ್ಲೇ ಸ್ಥಳೀಯವಾಗಿರುವಂತ ನಗರ ಹಾಸ್ಪಿಟಲ್ಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತ ವ್ಯವಸ್ಥೆ ಆಗಿರುವಂತದ್ದು. ಏನು ಈ 3 ಜನ ಮೃತಪಟ್ಟಿರುವಂತವ್ರು 2 ಜನ ಹಾವೇರಿ ಮೂಲದವರು, ಒಬ್ಬ ಏನು ಗುತ್ತಿಗೆದಾರನ ಅಕ್ಕನ ಮಗ ಏನು ಕಾಮಗಾರಿ ನಿರ್ವಹಣೆ ಮಾಡ್ತಿರುವಂತಹ ವ್ಯಕ್ತಿ. ಇವರು ಕಾಮಗಾರಿಯನ್ನ ನಿನ್ನೆಯ ಕಾಮಗಾರಿಯನ್ನ ಮುಗಿಸಿ ನಾಳೆ ಏನ್ ಕಾಮಗಾರಿ ಮಾಡ್ಬೇಕು ಅನ್ನುವುದನ್ನ ಪ್ಲಾನ್ ಮಾಡ್ಲಿಕ್ಕೆ ಅಂತೇಳಿ ನೋಡ್ಲಿಕ್ಕೆ ಹೋಗಿರುವಂತ ಸಂದರ್ಭದಲ್ಲಿ ಕೆಲವೇ ಕ್ಷಣಗಳಲ್ಲಿ ಗುಡ್ಡ ಕುಸಿತಿರುವಂತದ್ದು. ಏನು ಈ ಹಿಂದೆ ಸುಮಾರು 2025 ಆಗಸ್ಟ್ನಲ್ಲೂ ಕೂಡ ಇದೇ ಜಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಏನು ಸಾಕಷ್ಟು ಅಲ್ಲಿ ಅನಾಹುತ ಆಗ್ಬಾರ್ದು ಅಂತೇಳಿ ಅಲ್ಲಿ ಏನು ಓಡಾಡುವಂತ ಮಾರ್ಗಗಳನ್ನ ಬಂದ್ ಮಾಡಿ ಜನಗಳಿಗೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಟ್ಟಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಅಲ್ಲಿ ಏನು ಕಾಮಗಾರಿ ಸ್ಟಾರ್ಟ್ ಮಾಡಿರುವಂತ ಸಂದರ್ಭದಲ್ಲಿ ಮುಂಜಾಗ್ರತವನ್ನ ಕ್ರಮ ಕೈಗೊಳ್ಳದೆ ಇರುವಂತದ್ದೇ ಈ ಅನಾಹುತಕ್ಕೆ ಕಾರಣ ಅಂತ ಹೇಳ್ಬಹುದು.
ಏನು ಅಲ್ಲಿ ಆ ಕಾಮಗಾರಿ ನಡೆಯುವಂತ ಸುಮಾರು 5 ಕೋಟಿ ವೆಚ್ಚದಲ್ಲಿ ಏನ್ ಕಾಮಗಾರಿ ನಡೀತಾ ಇತ್ತು, ಆ ಕಾಮಗಾರಿ ನಡೆಯುವಂತ ಸಂದರ್ಭದಲ್ಲಿ ಗುತ್ತಿಗೆದಾರ ಅಥವಾ ಅಧಿಕಾರಿಗಳು ಏನು ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಬೇಕಾಗಿರುವಂತ ಏನು ಮುಂಜಾಗ್ರತಾ ಕ್ರಮಗಳನ್ನು ಏನು ತಗೊಳ್ಬೇಕಿತ್ತು, ಅದನ್ನ ತಗೊಳ್ಳದೆ ಇರುವುದರಿಂದನೇ ಈ ಅನಾಹುತ ಆಗಿದೆ ಅನ್ನುವಂಥದ್ದು ಅಲ್ಲಿ ಸ್ಥಳೀಯರು ಮತ್ತೆ ಆ ಕುಟುಂಬಸ್ಥರ ಆಕ್ರೋಶವಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ಈ ಅಧಿಕಾರಿಗಳು ಅಥವಾ ಕಾಂಟ್ರಾಕ್ಟ್ಗಳ ನಿರ್ಲಕ್ಷ್ಯದಿಂದ ಬಾಳಿ ಬದುಕಬೇಕಾಗಿರುವಂತ ಏನು 3 ಜನ ವ್ಯಕ್ತಿಗಳ ದುರ್ಮರಣ ಆಗಿರುವಂತದ್ದು ವಿಪರ್ಯಾಸ ಅಂತಾನೆ ಹೇಳ್ಬೋದು ದೀಪಾ. ಎಸ್ ಉಮೇಶ್, ನಾವು ಗಮನಿಸಿದಾಗೆ ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇರ್ತವೆ. ಇದಕ್ಕೆ ಯಾಕೆ ತೆರೆ ಎಳಿತಾ ಇಲ್ಲ ಅಂತ ಹೇಳಿ ಅಂಡ್ ಆ ಜಾಗಕ್ಕೆ ಅರಗ ಜ್ಞಾನೇಂದ್ರ ಅವರು ಕೂಡ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಏನೆಲ್ಲ ಹೇಳಿದ್ರು ಅಂತ? ಎಸ್ ದೀಪ, ಏನು ಇದೇ ಪ್ಲೇಸ್ ಅಲ್ಲಿ ಏನು ಈ ಹುಲಿಕಲ್ ಘಾಟಿನಲ್ಲಿ ಸುಮಾರು 4-5 ವರ್ಷಗಳಿಂದ ಅದೇ ಪ್ಲೇಸ್ ನಲ್ಲೇ ಗುಡ್ಡ ಕುಸಿತ ಆಗ್ತಾ ಇರುವಂತದ್ದು. ಏನು ಅಲ್ಲಿ ಆ ಗುಡ್ಡ ಕುಸಿತ ಆಗ್ತಾ ಇರೋದು, ಅದಕ್ಕೊಂದು ಶಾಶ್ವತ ಪರಿಹಾರ ಮಾಡ್ಕೊಡ್ಬೇಕು. ಉಡುಪಿ ಮತ್ತೆ ಶಿವಮೊಗ್ಗಕ್ಕೆ ಓಡಾಡ್ಲಿಕ್ಕೆ ಏಕೈಕ ಮಾರ್ಗ ಏನು ಈ ಪೆಟ್ರೋಲಿಯಂ ಪ್ರಾಡಕ್ಟ್ ಅಥವಾ ಗ್ಯಾಸ್ ಗಳನ್ನ ಮಂಗಳೂರಿಂದ ಏನು ಮಂಗಳೂರು ಡಿಪೋ ಇದೆ ಅಲ್ಲಿಂದ ಈ ಕಡೆ ಶಿವಮೊಗ್ಗಕ್ಕೆ ತರ್ಲಿಕ್ಕೆ ಏಕೈಕ ಮಾರ್ಗ ಏನು ಹೆವಿ ವೆಹಿಕಲ್ ಓಡಾಡ್ಲಿಕ್ಕೆ. ಅದಕ್ಕೆ ಒಂದು ಶಾಶ್ವತ ಪರಿಹಾರ ಹುಡುಕ್ಬೇಕು ಅಂತೇಳಿ, ಶಾಶ್ವತ ಪರಿಹಾರ ಮಾಡ್ಬೇಕು ಅಂತೇಳಿ ಅದಕ್ಕೆ ತಡೆಗೋಡೆ ನಿರ್ಮಾಣ ಮಾಡ್ಲಿಕ್ಕೆ ಅಂತೇಳಿ ಅಲ್ಲಿಯ ಸ್ಥಳೀಯ ಶಾಸಕ ಅರಗ ಜ್ಞಾನೇಂದ್ರ ಅವರು ಸರ್ಕಾರದಲ್ಲಿ ಮಾತಾಡಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನ ಸ್ಟಾರ್ಟ್ ಮಾಡಿರ್ತಾರೆ. ಆ ಕಾಮಗಾರಿಯನ್ನ ಮಾಡಬೇಕಾದಂತ ಅಥವಾ ನಿರ್ವಹಣೆ ಮಾಡಬೇಕಾದಂತ ಅಧಿಕಾರಿಗಳು ಅದಕ್ಕೆ ಬೇಕಾಗುವಂತ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಂಡಿದ್ದಿದ್ರೆ ನಿಜಕ್ಕೂ ನಿನ್ನೆ ಈ ಅನಾಹುತ ಆಗ್ತಾ ಇರ್ಲಿಲ್ಲ. ಈ ಹಿಂದೆನೂ ಕೂಡ ಅದೇ ಸ್ಥಳದಲ್ಲಿ ಗುಡ್ಡ ಕುಸಿತ ಆಗಿ ಅನಾಹುತ ಆಗುವಂತ ಸಂದರ್ಭ ಇತ್ತು. ಅಂತ ಸಂದರ್ಭದಲ್ಲೂ ಕೂಡ ಯಾರಿಗೂ ಯಾವುದೇ ಅನಾಹುತ ಆಗಿರ್ಲಿಲ್ಲ. ಸೊ ಇದನ್ನೆಲ್ಲ ಗೊತ್ತಿದ್ರು ಕೂಡ ಯಾವುದೇ ವಾಹನಗಳನ್ನ ಸಂಚರಿಸಕ್ಕೆ ನಿರ್ಬಂಧ ಹಾಕ್ತಾನೆ ಅದನ್ನ ಕಾಮಗಾರಿ ಸ್ಟಾರ್ಟ್ ಮಾಡಿ ಸುಮಾರು 60-70 ಅಡಿ ಆಳದಿಂದ ಅದನ್ನ ಏನು ಸೈಡ್ ವಾಲ್ ತಡೆಗೋಡೆ ನಿರ್ಮಾಣ ಮಾಡಬೇಕಿತ್ತು. ಆ ತಡೆಗೋಡೆ ನಿರ್ಮಾಣ ಮಾಡುವಂತ ಕಾರ್ಯಗಳನ್ನ ಆ ವೆಹಿಕಲ್ ಗಳನ್ನ ಓಡಾಡೋದನ್ನ ಸ್ಟಾಪ್ ಮಾಡ್ಕೊಂಡಿದ್ದೀರಾ, ಬಹುಶಃ ಏನು ಈ ನಿನ್ನೆ ಅನಾಹುತ ನಡೀತಾ ಇರ್ಲಿಲ್ಲ ಅಂತ ಹೇಳ್ಬೋದು. ಬಟ್ ಈಗ ಶಾಸಕರು ಬರ್ತಾರೆ, ಈ ತರ ಆಗ್ಬಾರ್ದಿತ್ತು, ಆಗಿದೆ, ಈ ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಾರೆ. ಬಟ್ ಆ ಕಳ್ಕೊಂಡಿರೋಂತ ಕುಟುಂಬಕ್ಕೆ ನಷ್ಟ ಬರ್ಸೋರು ಯಾರು? ಏನು ಮೃತ ರಾಘವೇಂದ್ರ ಇದ್ದಾರೆ, ಆ ಗುತ್ತಿಗೆದಾರನ ಅಕ್ಕನ ಮಗ, ಅವರ ಪತ್ನಿ ಕೂಡ ಸುಮಾರು 18 ದಿನಗಳ ಹಿಂದೆ ಕೂಡ ಅವರಿಗೆ ಡೆಲಿವರಿ ಆಗಿತ್ತು, ಚಿಕ್ಕ ಮಗು, ಹೆಣ್ಣು ಮಗು ಕೂಡ ಇದೆ. ಸೊ ಅವರ ಕುಟುಂಬಕ್ಕೆ ಆಸರೆ ಯಾರು? ಈ ಅಧಿಕಾರಿಗಳು ಈ ಗುತ್ತಿಗೆದಾರನ ದುಡ್ಡಿನ ವ್ಯಾಮೋಹನೋ ಅಥವಾ ನಿರ್ಲಕ್ಷ್ಯನೋ ಈ ತರ ಆಗಿರುವಂತದ್ದು. ಒಟ್ಟಾರೆಯಾಗಿ ಏನು ಅಲ್ಲಿ ಅವರ ಕುಟುಂಬಸ್ಥರು ಮತ್ತು ಸ್ಥಳೀಯರ ಆಕ್ರೋಶ ಏನು ಅದು ದುರ್ಮರಣ ಹೊಂದಿದ್ದಾರೆ, ಆ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಕೊಡ್ಬೇಕು, ಮತ್ತೆ ಅಲ್ಲಿ ಅವರಿಗೆ ಬೇಕಾಗಿರುವಂತ ಕುಟುಂಬಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇರುವಂತದ್ದು ಅವರ ಆಗ್ರಹ ಕೂಡ. ಓಕೆ ಉಮೇಶ್, ತುಂಬ ಮಾಹಿತಿಗಾಗಿ.